ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲ್ ಇನ್ ಒನ್ ಸಿಕ್ಕೆ. ಏಳುಮಲೆ ಇದೊಂದು ಕನ್ನಡ ಸಿನಿಮಾ. ತಮಿಳುನಾಡಿನ ಶ್ರೀಮಂತ ಕುಟುಂಬದ ಹುಡುಗಿ ರೇವತಿ ಎಂಬುವರು ಮೈಸೂರಿನ ಅನಾಥ ಹುಡುಗ ಒಬ್ಬ ಕ್ಯಾಬ್ ಡ್ರೈವರು ಆದ ಹರೀಶ ಎಂಬ ಹುಡುಗನ ಲವ್ ಮಾಡ್ತಾರೆ. ಇಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ. ರೇವತಿ ಅವರಿಗೆ ಅವ್ರ ಮನೆಯಲ್ಲೇ ಮದುವೆ ಸೆಟ್ ಆಗುತ್ತೆ. ನಂತರ ಇಬ್ಬರು ಓಡೋಗಿ ಮದುವೆಯಾಗಿ ಖುಷಿಯಾಗಿರೋಣ ಅಂತ ನಿರ್ಧಾರ ಮಾಡ್ತಾರೆ. ಇನ್ನು ಕ್ಯಾಬ್ ಡ್ರೈವರ್ ಆದ ಹರೀಶ ಅವರು ಒಂದು ಟ್ರಿಪ್ ಮೂಲಕ ಒಂದು ಹೊರಗಡೆ ಹೋಗಿರ್ತಾರೆ, ಊಟಿ ಕಡೆ ಹೋಗಿರ್ತಾರೆ. ಅವರು ರೇವತಿ ಅವ್ರಿಗೆ ಬಸ್ ಹತ್ಕೊಂಡು ಮೈಸೂರಿಗೆ ಬರೋಕ್ಕೆ ಹೇಳ್ತಾರೆ. ಸೊ ಆದ್ದರಿಂದ ರೇವತಿ ಅವರು ರಾತ್ರೋರಾತ್ರಿ ಬಸ್ ಹತ್ತಿ ಮೈಸೂರಿಗೆ ಬರಲು ಹೊರಡ್ತಾರೆ. ಆದರೆ ಅದು ಬಸ್ ಸ್ಟ್ಯಾಂಡ್ನಲ್ಲಿ ಮೈಸೂರಿಗೆ ಬಸ್ ಇರೋಲ್ಲ. ಸೊ ಆದ್ದರಿಂದ ಮಹದೇಶ್ವರ ಬೆಟ್ಟಕ್ಕೆ ಬಸ್ ಇರುತ್ತೆ. ಸೊ ಅಲ್ಲಿಗೆ ಬಾ, ಅಲ್ಲಿಂದ ಇಬ್ಬರು ಹೋಗೋಣ, ಹೋಗಿ ನೆಮ್ಮದಿಯಾಗಿರೋಣ ಅಂತ ರೇವತಿಗೆ ಹರೀಶ್ ಅವರು ಹೇಳ್ತಾರೆ. ಸೊ ಅದಾದ ನಂತರ ನಡೆಯೋದೇ ಒಂದು ದೊಡ್ಡ ಸ್ಟೋರಿ. ಸೊ ರೇವತಿಯವರು ಮಹದೇಶ್ವರ ಬೆಟ್ಟಕ್ಕೆ ಬರಲು ಬಸ್ ಹತ್ತಾರೆ. ನಂತರ ಈ ಹುಡುಗ ಹರೀಶನೂ ಕ್ಯಾಬ್ ಡ್ರಾಪ್ ಮಾಡಿ ಬರೋಕ್ಕೆ ನಿರ್ಧಾರ ಮಾಡಿರ್ತಾರೆ. ಸೊ ಆಗ ಅದರ ಮಧ್ಯೆ ನಡೆಯೋದೊಂದು ಕತೆ ಇದೆಯಲ್ಲ, ಆ ಕತೆ ಏನೇನಾಯಿತು ಅದನ್ನೆಲ್ಲ ನೀವು ಥಿಯೇಟ್ರಲ್ಲಿ ಹೋಗಿ ನೋಡ್ಬೇಕು. ನಾನೇ ಎಲ್ಲ ಫುಲ್ಲು ವರ್ಣಿಸ್ಬಿಡಲ್ಲ. ಸೊ ಪ್ರತಿಯೊಂದು ಏನೇನಾಗುತ್ತೆ ಅಂದರೆ ಮಧ್ಯದಲ್ಲಿ ಪೊಲೀಸ್ ಬರ್ತಾರೆ, ಇನ್ನು ಪೊಲೀಸ್ದೊಂದು ಸ್ಟೋರಿ ಇದೆ. ಅದಾದ ನಂತರ ಒಂದು ಆರ್ಮಿಯವ್ರದ್ದು ಒಂದು ಸ್ಟೋರಿ ಇದೆ. ಎಲ್ಲ ಮಿಕ್ಸಪ್ ಆಗಿ ಇವ್ರ ಮಧ್ಯೆ ಇವ್ರ ಲವ್ಗೂ ಈ ಪೊಲೀಸ್ಗೂ ಏನು ಸಂಬಂಧ, ಏನೇನಾಗುತ್ತೆ ಇದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು ಅಂತ ಹೇಳ್ತಾ, ಆಮೇಲೆ ನನಗೆ ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಅಂತ ಏನು ಅನ್ನಿಸ್ತು ಅಂದರೆ ಇದು ಏನು ನೆಗೆಟಿವ್ ಅಲ್ಲ, ಅಂದರೆ ಆ ಥರ ಏನು ಅನ್ನಿಸ್ತು ಅಂದರೆ ಈ ಸಿನಿಮಾ ಟೈಟಲ್ಗೂ ಸಿನಿಮಾ ಸ್ಟೋರಿಗೂ ಏನಕ್ಕೋ ನನಗೆ ಪರ್ಸ್ನಲಿ ಇದು ಓಕೆ ಅನ್ನಿಸ್ಲಿಲ್ಲ. ಅದೊಂದನ್ನು ಬಿಟ್ಟರೆ ಸಿನಿಮಾನಷ್ಟು ತೋರಿಸಿರೋ ಸ್ಟೋರಿನ ತೋರಿಸಿರೋ ರೀತಿ, ಅಂದರೆ ಈ ಸ್ಟೋರಿ ಕೇಳಿದ್ರೆ ಎಲ್ಲ ಲವ್ ಸ್ಟೋರಿ ಅಂದರೆ ಸುಮಾರು ಸಿನಿಮಾಗಳು ಬರ್ತಿವೆ ಅನಿಸುತ್ತೆ. ಸೊ ಆದರೆ ಈ ಸಿನಿಮಾದಲ್ಲಿ ನಡೆದಿದೆಯಲ್ಲ ಸಸ್ಪೆನ್ಸು, ಥ್ರಿಲ್ಲರು, ಇದನ್ನು ಮಾತ್ರ ನಿಜಕ್ಕೂ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡಬೇಕು, ಏನಾಗುತ್ತೆ ಮುಂದೆ ಏನಾಗುತ್ತೆ ಆ ರೀತಿ ಎಂದಿದ್ದಾರೆ. ನಿಜಕ್ಕೂ ಈ ವಿಚಾರದಲ್ಲಿ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ಅವ್ರನ್ನ ನಿಜಕ್ಕೂ ಎಷ್ಟೊಗಳಿದ್ರು ಸಾಲದು. ಅದಕ್ಕೆ ತಕ್ಕನಾದ ಪ್ರೊಡ್ಯೂಸರ್ ತರುಣ್ ಸುಧೀರ್ ಮತ್ತು ಅಟ್ಲಾಂಡ್ ನಾಗೇಂದ್ರ ಅವರು ಅದಕ್ಕೆ ಸಿನಿಮಾಗೆ ಏನೇನು ಅಂದರೆ ಸಿನಿಮಾ ಫುಲ್ಲು ನೈಟ್ ಎಫೆಕ್ಟು, ಆ ಸಿನಿಮಾಗೆ ಬಜೆಟ್ಟು ಅದರಲ್ಲಿ ಯಾವುದರಲ್ಲೂ ಕಡಿಮೆ ಮಾಡಿಲ್ಲ. ಸೊ ಅದನ್ನು ಬಿಟ್ಟರೆ ಇನ್ನು ಮುಖ್ಯವಾಗಿ ಆರ್ಟಿಸ್ಟ್ಗಳು ಜಗದೀಪ್ ಬಾಬು, ಕಿಶೋರು, ಟಿ ಎಸ್ ನಾಗಭರಣ, ಸರ್ದಾರ್ ಸತ್ಯ ಇತ್ಯಾದಿ ಇವರೆಲ್ಲರೂ ಅವ್ರಿಗೆ ಸಿಕ್ಕಿರೋ ಲಿಮಿಟೆಡ್ ಪಾತ್ರಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದನ್ನು ಬಿಟ್ಟರೆ ಇನ್ನು ಮ್ಯೂಸಿಕ್ಕು ನಿಜಕ್ಕೂ ಇದು ಆ ಸಾಂಗ್ಗಳ ಮ್ಯೂಸಿಕ್ ಇರಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ರತಿಯೊಂದು ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ. ನಿಜಕ್ಕೂ ಇದಕ್ಕೆ ಹ್ಯಾಟ್ಸಪ್ ಹೇಳಲೇಬೇಕು ಅಂತ ಹೇಳ್ತಾ ಇನ್ನು ನನ್ನ ಮಾತನ್ನ ಮುಗಿಸ್ತೀನಿ. ಕಡೆಯದಾಗಿ ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ನಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ, ನಾನು ಹೇಳಿರೋದು ಒಂದು ಚಿಕ್ಕ ಗ್ಲಿಂಪ್ಸ್ ಅಷ್ಟೇ. ಸಿನಿಮಾ ಸ್ಟಾರ್ಟಲ್ಲಿ ಸುಮ್ಮನೆ ಬರೋ ಚಿಕ್ಕ ಗ್ಲಿಂಪ್ಸ್ ಅಷ್ಟೇ. ಸಿನಿಮಾ ಇನ್ನು ಮುಂದೆ ಫುಲ್ಲು ಹೋಯ್ತಾ ಫುಲ್ ಆಫ್ ಸಸ್ಪೆನ್ಸ್ ಇದೆ. ಸೊ ಅದನ್ನು ಸಿನಿಮಾ ನೋಡಿನೇ ತಿಳ್ಕೊಳ್ಳಿ ಅಂತ ಹೇಳ್ತಾ, ಅಂದರೆ ಈ ಸಿನಿಮಾ ನಿಜಕ್ಕೂ ಈ ವರ್ಷದ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಒಂದು ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕಡೆಯದಾಗಿ ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.